ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಶೃಂಗೇರಿ ಕ್ಷೇತ್ರದ ಅಂಚೆ ಮತ ಮರು ಎಣಿಕೆಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಮೇ 2ರಂದು ಬೆಳಗ್ಗೆ 9 ಗಂಟೆಗೆ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೆಯುತ್ತೆ. ಮೇ 2ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೆಯುತ್ತೆ. ಚಿಕ್ಕಮಗಳೂರಿನ IDSG ಕಾಲೇಜಿನಲ್ಲಿ ಮರು ಎಣಿಕೆ ನಡೆಯಲಿದೆ. ಟಿಡಿ ರಾಜೇಗೌಡ ಆಯ್ಕೆ ಅಸಿಂಧು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಪರಾಜಿತ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅರ್ಜಿಯನ್ನ ಸಲ್ಲಿಸಿದ್ರು. ಏಪ್ರಿಲ್ 6ರಂದು ಮರು ಎಣಿಕೆಗೆ ಆದೇಶವನ್ನ ನೀಡಿತ್ತು ನ್ಯಾಯಾಲಯ. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಕಾಲಾವಕಾಶ ನೀಡಿ ಮಧ್ಯಂತರ ತಡೆ ನೀಡಿತ್ತು ಹೈಕೋರ್ಟ್. 2 ವಾರಗಳ ಕಾಲಾವಕಾಶ ಮಧ್ಯಂತರ ತಡೆ ನೀಡಿತ್ತು ಹೈಕೋರ್ಟ್. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಮಾಡದ ಹಿನ್ನೆಲೆ ಇದೀಗ ಅಂಚೆ ಮತಗಳ ಮರು ಎಣಿಕೆಗೆ ಹೈಕೋರ್ಟ್ ಮತ್ತೆ ಆದೇಶವನ್ನ ಹೊರಡಿಸಿದೆ. 201 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಟಿಡಿ ರಾಜೇಗೌಡರು, ಕೇವಲ 201 ಮತಗಳ ಅಂತರದಿಂದ. ಹಿಂಗಾಗಿನೇ ಪರಾಜಿತ ಅಭ್ಯರ್ಥಿ ಜೀವರಾಜ್ ಏನಿದಾರಲ್ಲ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇಲ್ಲೆಲ್ಲೋ ಗೋಲ್ಮಾಲ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳ್ತಾ ಇದ್ರು. 2023ರಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತಗಳ ಎಣಿಕೆಯಲ್ಲಿ ಲೋಪ ಆಗಿರುವ ಆರೋಪವನ್ನ ಮಾಡಿದ್ರು. ಮೇ 2ನೇ ತಾರೀಕು ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಶಾಸಕರ ಭವಿಷ್ಯ ನಿರ್ಧಾರ ಆಗುತ್ತೆ. ಅಂಚೆ ಮತಗಳ ಎಣಿಕೆಯಲ್ಲಿ ಲೋಪ ಆಗಿದೆ ಅನ್ನೋ ಆರೋಪ ಇವ್ರದು. ಎಲ್ಲೋ ಏನೋ ಮಿಸ್ ಆಗಿದೆ, ಕೇವಲ 201 ಮತಗಳ ಅಂತರದಿಂದ ನಾನು ಸೋತಿದ್ದೀನಿ, ಇದರಲ್ಲೇನೋ ಗೋಲ್ಮಾಲ್ ಆಗಿದೆ, ಮತ್ತೊಮ್ಮೆ ಮರು ಎಣಿಕೆ ಆಗಬೇಕು ಅನ್ನೋದು ಸ್ವತಂತ್ರ ಅಭ್ಯರ್ಥಿ ಅಥವಾ ಪರಾಜಿತ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರ ಮಾತಾಗಿತ್ತು. ಸೊ ಹಾಗಾಗಿನೇ ಈಗ ಹೈಕೋರ್ಟ್ ಟೈಮ್ ಕೊಟ್ಟಿದೆ. ಮೇ 2ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಮರು ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂಥ ಉತ್ತರ ಅಂತೂ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ನೋಡಿ, ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡರಿಗೆ ಸಹಜವಾಗಿ ಈಗ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಬಟ್ ಅವರು ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಕಾಣಿಸುತ್ತೆ. ಇಲ್ಲ, ನನಗೆ ಜೆನ್ಯೂನ್ ಆಗೇ ಗೆದ್ದಿದ್ದೀನಿ, ನಾನು ಯಾವುದೇ ರೀತಿಯಾದಂಥ ಗೋಲ್ಮಾಲ್ ಆಗಿಲ್ಲ, ಸೊ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಶಾಸಕ ಟಿಡಿ ರಾಜೇಗೌಡರು ಇದ್ದಾರೆ. ಬಟ್ ಏನು ಬೇಕಾದರೂ ಆಗ್ಬೋದು ಅಲ್ವಾ, ಏನು ಬೇಕಾದರೂ ಆಗ್ಬೋದು, ಗೊತ್ತಿಲ್ಲ. ಕೇವಲ 201 ಮತಗಳು ಮಾತ್ರ ಇಲ್ಲಿ ಅಂತರ ಇರೋದು. ಸೊ ಹಾಗಾಗಿನೇ ಏನು ಬೇಕಾದರೂ ಆಗ್ಬಹುದು. ಜೊತೆಗೆ ಇಲ್ಲಿ ಎಲ್ಲವೂ ಸರಿ ಇದೆ, ಈ ಮತ ಎಣಿಕೆ ಕಾರ್ಯ ಕರೆಕ್ಟಾಗಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಏನಾದರೂ ರಿಸಲ್ಟ್ ಬಂದಿದ್ದೇ ಆದರೆ ಸೊ ಮತ್ತೆ ಶಾಸಕರಾಗಿ ಟಿಡಿ ರಾಜೇಗೌಡರೇ ಮುಂದುವರಿತಾರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇರೋದಿಲ್ಲ. ಬಟ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಲ್ಲಿಗೆ ಮುಗೀತು ಕತೆ. ಶಾಸಕ ಟಿಡಿ ರಾಜೇಗೌಡರು ಕೆಳಗಿಳಿಬೇಕಾಗುತ್ತೆ. ಅದಾದ ನಂತರ ಮತ್ತೆ ಬೇರೆ ಬೇರೆ ಪ್ರಕ್ರಿಯೆಗಳು ಆಗ್ತವೆ. ಸೊ ಮೇ 2ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಅಂಚೆ ಮತಗಳ ಮರು ಎಣಿಕೆ ಆದ ನಂತರ ಒಂದು ಸ್ಪಷ್ಟ ಚಿತ್ರಣ ಕಣ್ಣ ಮುಂದೆ ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಭರತ್ ಬೆಟ್ಟದ ಮನೆ ಸಂಪರ್ಕದಲ್ಲಿದ್ದಾರೆ. ಭರತ್, ಈಗ ಬಹಳಷ್ಟು ಕುತೂಹಲ ಇದೆ. ಕೇವಲ 201 ಮತಗಳ ಅಂತರದಿಂದ ಮಾತ್ರ ಜಯಗಳಿಸಿರೋದು. ಸೊ ಹಾಗಾಗಿ ಏನಾಗಬಹುದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ಈ ಒಂದು ಏನು ಕಳೆದ ಬಾರಿಯ ಚುನಾವಣೆ ಕ್ಷೇತ್ರದಲ್ಲಿ ಅಂದ್ರೆ ಏನು ಶೃಂಗೇರಿ ಕ್ಷೇತ್ರದಲ್ಲಿ ಗೆಲುವಾಗಿದ್ದಂತಹ ಟಿಡಿ ರಾಜೇಗೌಡ ಅವರ ವಿರುದ್ಧ ಅಂದ್ರೆ ಏನು ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಜೀವರಾಜ್ ಅವರು ಏನು ಈ ಒಂದು ಅಂಚೆ ಮತಗಳಲ್ಲಿ ಲೋಪಗಳು ಕಂಡು ಎಣಿಕೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವರು ಒಂದು ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆ ಮೇಲ್ಮನವಿಯನ್ನ ಪುರಸ್ಕರಿಸಿದಂತಹ ನ್ಯಾಯಾಲಯ ಇದೀಗ ಆ ಒಂದು ಸೊ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ 2ಕ್ಕೆ ಅಂದ್ರೆ ಚಿಕ್ಕಮಗಳೂರಿನ ಒಂದು IDSG ಕಾಲೇಜ್ ಆವರಣದಲ್ಲಿ ಈ ಒಂದು ಮತ ಎಣಿಕೆ ಕಾರ್ಯ ನಡೆಯಲಿದೆ. ಸೊ ಆ ಸಂದರ್ಭದಲ್ಲಿ
ಆ ಒಂದು ಮತಗಳು ಅದಲು ಬದಲು ಅದು ಏರುಪೇರು ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಏನು ಕೆಲವೇ ಅಂತರದ ಮತಗಳಲ್ಲಿ ರಾಜೇಗೌಡರು ಒಂದು ಜಯಗಳನ್ನ ಗಳಿಸಿದ್ರು. ಸೊ ಹಾಗಾಗಿ ಈ ಒಂದು ಗೆಲುವು ಅಂದ್ರೆ ಎರಡನೇ ಬಾರಿಯ ಗೆಲುವು ಯಾರಿಗಾಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಕೂಡ ಒಂದ್ ಕಡೆ ಕಾಡ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಇರ್ತಕ್ಕಂತಹ ಹಾಲಿ MLA ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ನಾವು ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಸೋಲಾದ್ರೂ ಸರಿ ಗೆಲುವಾದ್ರೂ ಸರಿ ನಾವು ನ್ಯಾಯಯುತವಾಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದ್ವಿ. ಸೊ ಹಾಗಾಗಿ ನಾವು ನ್ಯಾಯಯುತವಾಗಿ ಗೆದ್ದಿದ್ದೇವೆ, ನಮ್ಗೆ ಯಾವುದೇ ಭಯ ಇಲ್ಲ ಅಂತಕ್ಕಂಥ ಒಂದು ಉತ್ತರವನ್ನ ನೀಡಿದ್ರು. ಸೊ ಅದೇ ಮಾದರಿಯಲ್ಲಿ ಜೀವರಾಜ್ ಅವರು ಕೂಡ ಈಗಾಗಲೇ ಏನು ಈ ಒಂದು ಮರು ಎಣಿಕೆಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಸೊ ಆ ಒಂದು ಮೇಲ್ಮನವಿಗೆ ನ್ಯಾಯಾಲಯ ಪುರಸ್ಕರಿಸಿದಂತಹ ಹಿನ್ನೆಲೆಯಲ್ಲಿ ಸಂತೋಷವನ್ನ ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆಯಲ್ಲಿ ಯಾರ ಕಡೆಗೆ ಈ ಒಂದು ಗೆಲುವು ಆಗುತ್ತೆ ಅಥವಾ ಗೆಲುವಿನ ಹಾರ ಮತ್ತೆ ಎರಡನೇ ಬಾರಿ ಯಾರಿಗೆ ಅದೃಷ್ಟ ಒಲಿಯಲಿದೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.